ನೇತ್ರಾವತಿ ನನ್ನ ಗ್ರಾಮಕ್ಕೆ ಒಂದು 2 ಕಿಲೋಮೀಟರ್ ದೂರ ಅಷ್ಟೇ. ನಾನು ಅಲ್ಲಿ ಒಂದು ಅಮ್ಮನ ಮಡುವು ಅಂತಿದೆ, ಒಂದು ಶಿವನ ದೇವಸ್ಥಾನ ಕೂಡ ಇದೆ. ಅಲ್ಲಿ ನಾವು ಹೋಗ್ತಾ ಇದ್ವಿ, ಪ್ರತಿ ವರ್ಷ 2-3 ಬಾರಿ ಹೋಗ್ತಾ ಇದ್ವಿ, ಈಜಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ ನಾನು ಚಿಕ್ಕ ಹುಡುಗನಾಗ. ಈಗ ಹೋದ್ರೆ, ನಾನು ರೀಸೆಂಟಾಗಿ ಹೋದಾಗ ಅಲ್ಲಿನ ಪರಿಸ್ಥಿತಿನೇ ಚೇಂಜ್ ಆಗಿದೆ. ಆ ನೀರು ನಾನು ಮುಟ್ಟೋದ್ರಲ್ಲಿ ನೋಡೋಕೆ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ, ಆ ಜಾಗ ಕೂಡ ನೋಡೋಕೆ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ಕೊಳಚೆ ಆಗಿದೆ. ಇದಕ್ಕೆ ಸರ್ಕಾರದವರು ಇದಕ್ಕೋಸ್ಕರನೇ ಈ ನಾನು ಆಗ್ಲೇ ಹೇಳಿದೆ, ಈ ತಿಪ್ಕೋಣಿ ರಿಸರ್ವ್ ಏರಿಯಾ ಅಂತೇಳಿ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಎಲ್ಲ ಫ್ಯಾಕ್ಟ್ರಿಗಳನ್ನ ಮುಚ್ಚಿರೋದು. ಅದೆಲ್ಲ ಮುಚ್ಚಿದ್ರು ಕೂಡ ಬೇರೆ ಏನು ಆಕ್ಸೆಸ್ ಇದೆ, ಏನು ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ಮಾಡಲಿಲ್ಲ. ಈ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರಲ್ಲ, ಇದನ್ನ ಆ ಕೆರೆ ಏನು ನಮ್ಮ ಮಾದಾವರ ಕೆರೆಯಿಂದ ಬರ್ತದೆ, ಅಲ್ಲೊಂದು ದೊಡ್ಡ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಅದನ್ನ ಟ್ರೀಟ್ ಮಾಡಿಬಿಟ್ರೆ ಸ್ವಲ್ಪ ಶುದ್ಧಿ ಆಗುತ್ತೆ ತಿಪ್ಕೋಣಿ ಕೆರೆಯಲ್ಲಿರ್ತಕ್ಕಂಥ ನೀರು ಕೂಡ. ಅದನ್ನು ಕೂಡ ಮಾಡ್ತಾ ಇಲ್ಲ. ಇಂಥ ಕಾರ್ಯಗಳನ್ನ ಮಾಡೋದಕ್ಕೆ ಇಷ್ಟ ಇಲ್ಲ ಈಗಿನ ಜನಪ್ರತಿನಿಧಿಗಳಿಗೆ. ಯಾಕೆಂದ್ರೆ ಇವರು ಒಳ್ಳೆ ಮನಸ್ಥಿತಿಗೆ ಬರಲ್ಲ. ಹಿಂದಿನ ರಾಜಕಾರಣಿಗಳಿಗೂ ಈಗಿನ ರಾಜಕಾರಣಿಗಳಿಗೂ ಬೇರೆ ವ್ಯತ್ಯಾಸ ಇದೆ. ಈ ಡಿಲಿಮಿಟೇಷನ್ ಆದ್ಮೇಲೆ ಏನು ಬರ್ತಾ ಇದಾರೆ ಈ ರಾಜಕಾರಣಿಗಳು, ಇವರಿಗೆ ಜನಗಳ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ. ಮನೇಲಿ ಕೂತ್ಕೊಳ್ಬೇಕು, ದುಡ್ಡು ಮಾಡಬೇಕು, ದುಡ್ಡು ಇಟ್ಕೊಂಡು ಪೊಲೀಸ್ನವ್ರನ್ನ ಇನ್ನೊಬ್ರನ್ನ ಎದುರಿಸಿ ಅವ್ರ ಕಂಟ್ರೋಲ್ ಆಗಿ ಇಟ್ಕೊಂಡು ಆಳ್ವಿಕೆ ಮಾಡ್ಬೇಕು. ಇಲ್ಲಿ ಹೆಂಗ್ ಎದುರಿಸ್ತಾರೆ ನಮ್ಮಲ್ಲಿ ಅವ್ರ ಜೊತೆ ಇರ್ತಕ್ಕಂಥವ್ರು ಅಂದ್ರೆ, ನೀನ್ ಹೋದ್ರೆ ನಾಳೆದ ಬರಬೇಡ, ಏನ್ ಅವ್ರ ಹತ್ರ ಅಂಗಲಾಚಿ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ ಬದುಕುವಂತ ಕಷ್ಟ ನಮ್ಗಿಲ್ಲ, ನಮ್ಗೆ ಅಡ್ವೊಕೇಟ್ಸ್ಗಂತೂ ಇಲ್ಲ, ಜನಗಳಿಗೂ ಇಲ್ಲ. ಏನೋ ಎಲೆಕ್ಷನ್ ಆದಾಗ 100-500 ರೂಪಾಯಿ ಕೊಡ್ತಾರೋ, 1000 ಕೊಡ್ತಾರೋ, ತಗೊಂಡು ಓಟ್ ಹಾಕೋ ಪ್ರಶ್ನೆ ಅಲ್ಲ ಇಲ್ಲಿ. ಇದು ನಮ್ಮ ಭವಿಷ್ಯ, ನಮ್ಮ ಪರಿಸರ, ನಮ್ಮ ನಾಡು, ಇದ್ರ ರಕ್ಷಣೆ ನಾವು ಮಾಡಬೇಕು. ನಮ್ಮ ತಾಲೂಕಿಗೆ ಬೆಂಗಳೂರಿನ ಕಕ್ಕಸ್ ಬೇಡ. ಅದು ವಿಷ, ನೀರಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅದು ವಿಷನ ನಾವು ತಗೊಂಡ್ಬರೋದಕ್ಕೆ ನಮ್ಗೆ ಇಷ್ಟ ಇಲ್ಲ.